ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರನಹಳ್ಳಿ. ನಡು ರಸ್ತೆಯಲ್ಲಿ ರಕ್ತ ದೋಕುಳಿ, ಕೊರೋನಾ ಭಯವೇ ಇಲ್ಲ. ದೊಡ್ಡವರ ಜಗಳಕ್ಕೆ ಕಣ್ಣೀರಿಟ್ಟ ಪುಟ್ಟ ಕಂದಮ್ಮಗಳು. ರಾಜಕೀಯ ಕಿತ್ತಾಟಕ್ಕೆ ಅಮಾಯಕರ ರಕ್ತ ದೋಕುಳಿ, ರಾಜಕೀಯ ರಕ್ತ. ನಡು ರಸ್ತೆಯಲ್ಲಿ ನಡೀತು ರಾಜಕೀಯದ ರಕ್ತ ದೋಕುಳಿ. ರಾತ್ರಿ ವೇಳೆ ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತರು ಬಡಿದಾಡ್ಕೊಂಡಿರುವಂತದ್ದು. ಕೊರೋನಾದ ಭಯವಿಲ್ಲ, ಮಕ್ಕಳ ಬಗ್ಗೆ ಯೋಚನೆನೇ ಇಲ್ಲ. ಈ ಕೊರೋನಾದ ಸಂಕಷ್ಟದಲ್ಲಿ ಯಾವ ರೀತಿಯಾಗಿ ಜೀವನ ಮಾಡೋದಪ್ಪ ಅಂತ ಕೆಲವರು ಚಿಂತೆಯನ್ನ ಮಾಡ್ತಾ ಇದ್ರೆ, ಇನ್ನೂ ಕೂಡ ರಾಜಕೀಯ ಕಚ್ಚಾಟಗಳು ನಡೀತಾ ಇದೆ. ಅದರಲ್ಲೂ ಎಸ್ಪೆಷಲಿ ತುಮಕೂರು ಜಿಲ್ಲೆಯ ಗ್ರಾಮಾಂತರ ಬರುತ್ತಲ್ಲ, ತುಮಕೂರು ಗ್ರಾಮಾಂತರ, ಈ ಭಾಗದಲ್ಲಿ ಸಾಕಷ್ಟು ಪ್ರಕರಣಗಳನ್ನ ನೋಡ್ತಾನೆ ಇದೀವಿ. ಈಗ ಮತ್ತೊಂದು ಪ್ರಕರಣ ವರದಿಯಾಗಿದೆ, ಅದು ರಾಜಕೀಯದ ಸುದ್ದಿ. ರಾಜಕೀಯದ ಕುಸ್ತಿಗೆ ಪೊಲೀಸ್ ಠಾಣೆಗೆ ಬಂದಿದ್ದಾವೆ ಮಕ್ಕಳು. ತಂದೆಯ ತಲೆ ಹೋಳಾಗಿದೆ. ಠಾಣೆ ಮುಂದೆ ಮಕ್ಕಳು ಗೋಳನ್ನ ತೋಡ್ಕೊಳ್ತಾ ಇರುವಂತದ್ದು. ಒಂದ್ ಕಡೆ ಈ ರಾಜಕೀಯದ ಗೋಳಾಟ ಒಂದ್ ಕಡೆ ಆಗ್ಬಿಟ್ರೆ, ಈ ಗೋಳಾಟದಲ್ಲಿ ಈ ಮಕ್ಕಳು ಕೂಡ ಈ ಸ್ಟೇಷನ್ ಮೆಟ್ಟಿಲನ್ನ ಹತ್ತುವಂತ ಸಂದರ್ಭ ಎದುರಾಗಿದೆ. ತುಮಕೂರಿನ ಹೊನ್ನೇನಹಳ್ಳಿ ಗ್ರಾಮದಲ್ಲಿ ಈ ರೀತಿಯಾದಂತಹ ಒಂದು ಘಟನೆ ನಡೆದಿರುವಂತದ್ದು. ಬಿಜೆಪಿ ಕಾರ್ಯಕರ್ತರಿಂದ ಜೆಡಿಎಸ್ ನವರ ಮೇಲೆ ಹಲ್ಲೆಯನ್ನ ಮಾಡಿರುವಂತಹ ಆರೋಪ ಕೇಳಿ ಬಂದಿದೆ. 4 ಗಾಯಾಳುಗಳಿಗೆ ತುಮಕೂರು ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ನಡು ರಾತ್ರಿ ಕೊರೋನಾ ಭಯದಲ್ಲೂ ಕೂಡ ಮಕ್ಕಳಿಗೆ ನರಕ ಯಾತನೆಯನ್ನ ಅನುಭವಿಸುವಂತ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ರಾಧಾಕೃಷ್ಣ, ಸಂಜೀವಮ್ಮ, ರಂಗಸ್ವಾಮಯ್ಯ, ಶ್ರೀನಿವಾಸ್ ಎಂಬುವರ ಮೇಲೆ ಹಲ್ಲೆಯನ್ನ ಮಾಡಿರುವಂತ ಆರೋಪ ಕೇಳಿ ಬಂದಿದೆ. ನಿಮಗೆ ತೋರಿಸ್ತಾ ಇದೀವಿ ದೃಶ್ಯಾವಳಿಗಳಲ್ಲಿ. ಪೊಲೀಸ್ ಏನ್ ಮಾಡ್ಬೇಕು, ಏನಾಗಿದೆ ಕಂಪ್ಲೇಂಟ್ ಕೊಡಿ. ನೀವೇ ಕಂಪ್ಲೇಂಟ್ ತಗೊಳ್ಳಿ ಸರ್, ನೀವು ತಗೊಳ್ಳಿ ಕಂಪ್ಲೇಂಟ್. ವಾಲಂಟಿಯರ್ ತಗೊಳ್ಳಿ ಕಂಪ್ಲೇಂಟ್. ನಿಮಿಷ ಕ್ರಿಯೇಟ್ ನೋಡ್ತಾ ಇದ್ದೀರಾ, ಪಾಪ ಮಕ್ಕಳ ಕಣ್ಣ ಮುಂದೆನೆ ತಂದೆಯ ಮುಖದ ಮೇಲೆಲ್ಲ ರಕ್ತ ಸುರಿತಾ ಇರುವಂತ ಹಿನ್ನೆಲೆಯಲ್ಲಿ ಬೇಡ್ಕೊಳ್ತಾ ಇದ್ದಾವೆ ಮಕ್ಕಳು. ದಯವಿಟ್ಟು ಬಿಟ್ಬಿಡಿ, ಏನು ಮಾಡಬೇಡಿ, ನಮ್ಮ ತಂದೆಗೆ ಏನು ಮಾಡಬೇಡಿ ಅಂತ ಕೇಳ್ಕೊಳ್ತಾ ಇದ್ದಾವೆ. ನೀವು ಕೂಡ ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ. ಪೊಲೀಸರಿದ್ದಾರೆ, ಅಲ್ಲಿದ್ದಂತ ಜನರಿಗೆ ಮುಂದೆ ಅವರು ಬೇಡಿಕೆಯನ್ನ ಅಂದ್ರೆ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ, ದಯವಿಟ್ಟು ಏನು ಮಾಡಬೇಡಿ, ಬಿಟ್ಬಿಡಿ ಅಂತ.
ನೋಡ್ತಾ ಇದೀರಲ್ಲ ಯಾವ ರೀತಿಯಾಗಿ ರಾಜಕೀಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆ ಆಗಿದೆ. ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತರ ನಡುವೆ ಈ ರೀತಿಯಾದಂತ ಒಂದು ಗಲಾಟೆ ಆಗಿರುವಂತದ್ದು. ಬಿಜೆಪಿ ಕಾರ್ಯಕರ್ತರು ಜೆಡಿಎಸ್ ಕಾರ್ಯಕರ್ತರ ಮೇಲೆ ಹಲ್ಲೆಯನ್ನ ಮಾಡಿರುವಂತದ್ದು. ಯಾವ ಕಾರಣಕ್ಕೆ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ಆದ್ರೆ ಹಲ್ಲೆಯನ್ನ ಮಾಡಾದ್ಮೇಲೆ ಆ ಒಬ್ಬ ವ್ಯಕ್ತಿಯ ಮುಖದ ಮೇಲೆಲ್ಲ ಫುಲ್ ಕಂಪ್ಲೀಟ್ ಆಗಿ ರಕ್ತ ಸುರಿತಾ ಇತ್ತಲ್ಲ, ಆತನ ಮಕ್ಕಳು ಅಳ್ತಾ ಇರುವಂತ ದೃಶ್ಯಾವಳಿ ಇದ್ದಾವಲ್ಲ, ನಿಜಕ್ಕೂ ಅದು ಒಂದ್ ರೀತಿಯಾಗಿ ಯಾವ ರೀತಿಯಾಗಿ ಕರುಣಾಜನಕ ಸ್ಥಿತಿ ಅನ್ನೋದನ್ನ ಗಮನಿಸ್ತಾ ಇದ್ದೀರಾ ನೀವು ಕೂಡ. ಆ ಮಕ್ಕಳ ಗೋಳಾಟವನ್ನ ನೋಡ್ತಾ ಇದ್ದೀರಾ. ನಮ್ಮ ಅಪ್ಪನನ್ನ ದಯವಿಟ್ಟು ಬಿಟ್ಬಿಡಿ, ಯಾರು ಹೊಡಿಬೇಡಿ ಅಂತ ಕೇಳ್ಕೊಳ್ತಾ ಇದಾವೆ, ಮನವಿಯನ್ನ ಮಾಡ್ಕೊಳ್ತಾ ಇದಾವೆ, ಬೇಡ್ಕೊಳ್ತಾ ಇದಾವೆ ಅಲ್ಲಿರುವಂತ ಮಕ್ಕಳು.